ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಕ್ರಾಂತಿಕಾರಿ ಹೋರಾಟಗಾರರೆಂದೇ ಪ್ರಸಿದ್ಧಿ ಪಡೆದಿರುವ ದಿವಂಗತ ಚಂದ್ರಶೇಖರ್ ಪಾಟೀಲ್ ಅವರ ಹಾಗೂ ಬೀದರ್ ನಗರದ ಲಾಡ್ಗೇರಿ ಹುಲಿ ಎಂದೇ ಪ್ರಸಿದ್ಧಿ ಪಡೆದಂತಹ ಮಾಣಿಕಪ್ಪ ಕರ್ಪೂರ್ ಅವರ ಮೊಮ್ಮಗ ನಾಗರಾಜ್ ಕರ್ಪೂರ್ ಅವರು 1975ರಿಂದ 1990ರವರೆಗೆ ಅಂದಿನ ಗುಲ್ಬರ್ಗಾ ಜಿಲ್ಲೆಯ ತಾಲೂಕಾ ಚಿಂಚೋಳಿಯಲ್ಲಿ ಮಲ್ಲಪ್ಪ ಕರ್ಪೂರ್ ಅವರು ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದರು. ನಾಗರಾಜ್ ಕರ್ಪೂರ್ ಅವರು ತಂದೆಯ ಸಮಾಜ ಹಾಗೂ ಆರೋಗ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಚಿಕ್ಕಂದಿನಿಂದಲೇ ನೋಡುತ್ತಾ ಬಂದಿದ್ದು, ತಾವು ಸಹ ತಮ್ಮ ತಂದೆಯವರ ದಾರಿಯಲ್ಲಿಯೇ ಮುನ್ನಡೆಯಬೇಕು ಎಂದು ಅದೇ ಸಂಕಲ್ಪವನ್ನ ಮಾಡಿದರು. ತಾಯಿ ಶೀಲಾದೇವಿ, ತಂದೆ ಡಾಕ್ಟರ್ ಮಲ್ಲಪ್ಪ ಕರ್ಪೂರ್ ಅವರ ಪುತ್ರರಾಗಿ ದಿನಾಂಕ 17/8/1973ರಂದು ಜನಿಸಿದ ಇವರು ಬಾಲ್ಯದಿಂದಲೇ ಅಜ್ಜ ಕ್ರಾಂತಿಕಾರಿ ಚಂದ್ರಶೇಖರ್ ಪಾಟೀಲ್ ಅವರ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ, ರಾಮಕೃಷ್ಣ ಹೆಗಡೆ, ತಮ್ಮ ಅಜ್ಜ ನಾಗಶೆಟ್ಟಿ ಕರ್ಪೂರ್, ಲಲಿತಾಬಾಯಿ ಪಾಟೀಲ್ ಸೇರಿದಂತೆ ಅನೇಕ ಮಹಾನ್ ವ್ಯಕ್ತಿಗಳ ತತ್ವಾದರ್ಶಗಳ ಪ್ರಭಾವಕ್ಕೊಳಗಾದ ಇವರು ಚಿಂಚೋಳಿಯಲ್ಲಿ ಪೂರ್ವ ಪ್ರಾಥಮಿಕ, ಹುಮ್ನಾಬಾದ್ನಲ್ಲಿ ಪ್ರಾಥಮಿಕ, ಕಲಬುರಗಿ ಎಸ್ಬಿ ಕಾಲೇಜಿನಲ್ಲಿ PUC ಮುಗಿಸಿದ ಇವರು ತುಮಕೂರಿನ ಸಿದ್ಧಗಂಗಾ ಮಠದ SITನಲ್ಲಿ BE ಕೆಮಿಕಲ್ ಪದವಿಯನ್ನು ಓದಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ಬೆಳಗಾವಿಯ ಅಶೋಕ್ ಹುಂಬರ್ವಾಡಿ ಅವರ ಪುತ್ರಿ ದೇವಿಕಾರೊಂದಿಗೆ ಮದುವೆಯಾದರು. ನಾಗರಾಜ್ ಕರ್ಪೂರ್ ಅವರು ಬೀದರ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಶಿಕ್ಷಣವನ್ನು ಪೂರೈಸಿದರು. ಅಲ್ಲದೆ ತಮ್ಮ ಪ್ರೌಢ ಶಿಕ್ಷಣವನ್ನು 8, 9 ಮತ್ತು 10ನೇ ತರಗತಿಯ ಮಾನಿಟರ್ ಸ್ಥಾನಕ್ಕೆ ನಡೆಯುವ ಚುನಾವಣೆಗಳಲ್ಲಿ ಪಾಲ್ಗೊಂಡು ಸತತ 3 ವರ್ಷಗಳ ಕಾಲ ಪ್ರೌಢಶಾಲೆಯಲ್ಲಿ ಶಾಲೆಯ ಮಾನಿಟರ್ ಆಗಿ ನಾಯಕತ್ವ ಗುಣವನ್ನು ಮೈಗೂಡಿಸಿಕೊಂಡವರು. 1ನೇ ತರಗತಿಯಿಂದಲೇ ನಾಯಕತ್ವದ ಗುಣವನ್ನು ಹೊಂದಿ ಮೊಳಕೆಯಿಂದ ಚಿಗುರುತ್ತಾ ಶಿಕ್ಷಣದ ಜೊತೆಗೆ ಬೆಳೆಯುತ್ತಾ ಬಂದರು. ತುಮಕೂರಿನ ಸಿದ್ಧಗಂಗಾ ಮಠದ ಆಶ್ರಯದಲ್ಲಿ ನಡೆಯುತ್ತಿರುವ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಶಿಕ್ಷಣ ಪಡೆದಿರುವ ನಾಗರಾಜ್ ಕರ್ಪೂರ್ ಅವರು BE ಕೆಮಿಕಲ್ ಇಂಜಿನಿಯರಿಂಗ್ ಶಿಕ್ಷಣ ಪಡೆಯುತ್ತಿದ್ದಾಗ 2ನೆಯ ವರ್ಷದಲ್ಲಿ ನಾಗರಾಜ್ ಕರ್ಪೂರ್ ಅವರ ಸನ್ನಡತೆಯನ್ನು ನೋಡಿ ಅವರಿಗೆ ಕಾಲೇಜಿನ ಜವಾಬ್ದಾರಿಯುತ ಹುದ್ದೆಯನ್ನು ನೀಡಿದರು. 3ನೇ ವರ್ಷದಲ್ಲಿ ಅವರನ್ನ ಕಾಲೇಜಿನ ಜಂಟಿ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದರು. ಅಂತಿಮ ವರ್ಷದಲ್ಲಿ ಅಧ್ಯಕ್ಷರನ್ನಾಗಿ ನೇಮಕ ಕೂಡ ಮಾಡಲಾಯಿತು. ಬಾಬಾ ಕಲ್ಯಾಣಿಯವರ ನೇತೃತ್ವದಲ್ಲಿ ಸತತ 25 ವರ್ಷಗಳ ಕಾಲ ಉದ್ಯೋಗಕ್ಕಾಗಿ ಕ್ಯಾಂಪಸ್ ಸಂದರ್ಶನಗಳನ್ನು ಆಯೋಜನೆ ಮಾಡಲಾಗಿತ್ತು. ಇದನ್ನ ಇಂದಿಗೂ ಕೂಡ ತುಮಕೂರಿನ ಸಿದ್ಧಗಂಗಾ ಮಠದ ನಾಗರಾಜ್ ಕರ್ಪೂರ್ ಮತ್ತು ಬಾಬಾ ಕಲ್ಯಾಣಿ ಅವರ ಕಾರ್ಯವನ್ನ ಮುಕ್ತ ಕಂಠದಿಂದ ಪ್ರಶಂಸೆಯನ್ನ ಮಾಡುತ್ತಾರೆ. SITನಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ದೇಶದ ನಾನಾ ಕಡೆಗಳಲ್ಲಿ ನಡೆದ ರಾಸಾಯನಿಕ ಇಂಜಿನಿಯರಿಂಗ್ ಸಮಾವೇಶದಲ್ಲಿ ಭಾಗವಹಿಸಿ ತಮ್ಮ ವಿಷಯಗಳನ್ನು ಪ್ರಸ್ತಾಪಿಸಿ ಭೇಷ್ ಎನಿಸಿಕೊಂಡವರು. BE ಕೆಮಿಕಲ್ ಇಂಜಿನಿಯರಿಂಗ್ ಪದವಿ ಮುಗಿಸಿದ ಬಳಿಕ ನಾಗರಾಜ್ ಕರ್ಪೂರ್ ಅವರು 8 ವರ್ಷಗಳ ಕಾಲ ಅಮೆರಿಕದ ವಿವಿಧ ಕಂಪನಿಗಳಲ್ಲಿ ಕೆಮಿಕಲ್ ಇಂಜಿನಿಯರ್ ಆಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ಭಾರತದ ದೇಶದ ಹೆಸರು ವಿದೇಶದಲ್ಲಿಯೂ ಕೂಡ ಬೆಳೆಯುವಂತೆ ಮಾಡಿದ ಹೆಗ್ಗಳಿಕೆಗೆ ನಾಗರಾಜ್ ಕರ್ಪೂರ್ ಅವರು ಪಾತ್ರರಾಗುತ್ತಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನಾಗರಾಜ್ ಕರ್ಪೂರ್ ಅವರು ತಾಯ್ನಾಡು ಭಾರತದಲ್ಲಿ ಸೇವೆ ಸಲ್ಲಿಸುವ ಉದ್ದೇಶದಿಂದ ಪುನಃ ಅಮೆರಿಕದಿಂದ 2008ರಲ್ಲಿ ತಮ್ಮ ತಾಯ್ನಾಡಾಗಿರುವ ಭಾರತಕ್ಕೆ ಮರಳುತ್ತಾರೆ. 2008ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜನನಾಯಕ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ವಿಶ್ವಾಸವಿಟ್ಟು BJP ಸೇರ್ಪಡೆಯಾದರು. ನಾಗರಾಜ್ ಕರ್ಪೂರ್ ಅವರು ಕಳೆದ 15 ವರ್ಷಗಳಿಂದ ಬೀದರ ಜಿಲ್ಲೆಯಲ್ಲಿ BJP ನಾಯಕರು ನೀಡಿದ ಕಾರ್ಯಗಳನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಸರಳ ಕಾರ್ಯಕರ್ತನಾಗಿ ಈಗಲೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಬೀದರ ಜಿಲ್ಲೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಬೀದರ ನಗರ ಮತ್ತು ಬೀದರ ದಕ್ಷಿಣ ಕ್ಷೇತ್ರದಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಹಗಲು ರಾತ್ರಿ ಎನ್ನದೇ BJP ಕಾರ್ಯಕರ್ತರ ಪಡೆಯೊಂದಿಗೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಓಡಾಡಿ BJP ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ನಾಗರಾಜ್ ಕರ್ಪೂರ್ ಅವರು 2009ರಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ BJPಯ ಅಭ್ಯರ್ಥಿ ಡಾಕ್ಟರ್ ಗುರುಪಾದಪ್ಪ ನಾಗಮರ್ಪಳ್ಳಿಯವರ ಪರವಾಗಿ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಸುತ್ತಾಡಿ ನಿಸ್ವಾರ್ಥ ಮನೋಭಾವನೆಯಿಂದ ಪ್ರಚಾರ ಮಾಡಿದವರು. ಕರ್ಪೂರ ಕುಟುಂಬದವರಲ್ಲಿ ಎಲ್ಲರೂ ಕೂಡ
ಸುಶಿಕ್ಷಿತ ಹಾಗೂ ಉನ್ನತ ಶಿಕ್ಷಣ ಪಡೆದಿದ್ದಾರೆ. ಸಮಾಜಮುಖಿ ಕಾರ್ಯಗಳಿಂದ ಗುರುತಿಸಿಕೊಂಡವರು. ಕರ್ಪೂರ ಕುಟುಂಬ ಸೇರಿದವರಾದ ನಾಗರಾಜ್ ಕರ್ಪೂರ್ ಅವರು ಸಹ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬೀದರ್ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಮಠಗಳ ಏಳ್ಗೆಗಾಗಿ ಕರ್ಪೂರ್ ಕುಟುಂಬದ ಕೊಡುಗೆ ಬಹಳಷ್ಟಿದೆ ಎಂದು ಹೇಳಬಹುದಾಗಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸೇರಿದಂತೆ ರಾಜ್ಯದ ಬಿಜೆಪಿಯ ಅನೇಕ ವರಿಷ್ಠ ನಾಯಕರ ಜೊತೆ ನಿಕಟ ಬಾಂಧವ್ಯ ಹೊಂದಿರುವ ನಾಗರಾಜ್ ಕರ್ಪೂರ್ ಅವರು 2024ರ ಲೋಕಸಭೆಯ ಚುನಾವಣೆಯಲ್ಲಿ ಬೀದರ್ ಕ್ಷೇತ್ರದಿಂದ ಸ್ಪರ್ಧಿಸಲು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು, ಈಗಾಗಲೇ ಈ ಸಂಬಂಧ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರಿಗೆ ಭೇಟಿ ಮಾಡಿ ಟಿಕೆಟ್ ಕೊಡುವಂತೆ ಮನವಿ ಪತ್ರ ಕೂಡ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾದ ಕ್ರಾಂತಿಕಾರಿ ಚಂದ್ರಶೇಖರ್ ಪಾಟೀಲ್ ಮಹಾಗೌ ಅವರ 106ನೇ ಜಯಂತಿ ಕಾರ್ಯಕ್ರಮದಲ್ಲಿ ನಾಗರಾಜ್ ಕರ್ಪೂರ್ ಅವರು ಪಾಲ್ಗೊಂಡು ಕ್ರಾಂತಿವೀರ ಚಂದ್ರಶೇಖರ್ ಪಾಟೀಲ್ ಮಹಾಗೌ ಅವರ ಕಿರುಪರಿಚಯದ ಕಿರು ಪುಸ್ತಕವನ್ನು ಸಾರ್ವಜನಿಕರಿಗೆ ವಿತರಣೆ ಕೂಡ ಮಾಡಿದ ದೃಶ್ಯಾವಳಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಷ್ಮಿತಾ. ತೇಜಸ್ ನ್ಯೂಸ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಕಲಬುರಗಿಯ ಜಿಲ್ಲೆಯ ಒಂದು ಮಹಾಗೌ ಗ್ರಾಮದಲ್ಲಿ ಇದ್ದೇವೆ. ಕಾರಣ ಇಷ್ಟೇ, ಒಂದು ಹೈದರಾಬಾದ್ ಕರ್ನಾಟಕ ಭಾಗದ ಸ್ವತಂತ್ರ ಹೋರಾಟಗಾರರು ಹಾಗೂ ಕ್ರಾಂತಿ ವೀರರು ಎಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಕಲಬುರಗಿಯ ಒಂದು ಭಗತ್ ಸಿಂಗ್ ಎಂತಲೇ ಖ್ಯಾತಿಯಾಗಿರ್ತಕ್ಕಂಥ ಒಂದು ಚಂದ್ರಶೇಖರ್ ಪಾಟೀಲ್ ಮಹಾಗೌ ಅವರ ಒಂದು 106ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಿನ್ನೆಲೆ ನಾವು ಇವತ್ತು ಮಹಾಗೌ ಗ್ರಾಮಕ್ಕೆ ಬಂದಿದ್ದೇವೆ. ಈ ಒಂದು ಮಹಾಗೌ ಗ್ರಾಮದಲ್ಲಿ ಒಂದು ಗ್ರಾಮಸ್ಥರು ಇವರ ಒಂದು ಜಯಂತಿನ ಪ್ರತಿ ವರ್ಷವೂ ಬಹಳ ಅದ್ಧೂರಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಇವರ ಮೊಮ್ಮಗ ಅಂದರೆ ಚಂದ್ರಶೇಖರ್, ಒಂದು ಸ್ವತಂತ್ರ ಹೋರಾಟಗಾರರು ಆಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಮಹಾಗೌ ಅವರ ಮೊಮ್ಮಗ ನಾಗರಾಜ ಕರ್ಪೂರ್ ಅವರು, ಯುವ ಮುಖಂಡರು. ಇವರು ಒಂದು ಅಮೇರಿಕಾದಲ್ಲಿ ಒಂದು ಕೆಮಿಕಲ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ತನ್ನ ಅಜ್ಜ ಆಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಅವರು ಹಾಕಿಕೊಟ್ಟಿರುವ ಮಾರ್ಗದರ್ಶನದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ತನ್ನಿಂದ 10 ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಸರಿ ಸುಮಾರು 2008ನೇ ವರ್ಷದಿಂದ ಒಂದು BJP ಪಕ್ಷದ ಅತ್ಯಂತ ಸರಳ ಸಾಮಾನ್ಯ ಕಾರ್ಯಕರ್ತನಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 2008ರಿಂದ ಸಾಮಾನ್ಯ ಕಾರ್ಯಕರ್ತನಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತಿಗೆ ಪಕ್ಷವನ್ನು ಬಲಪಡಿಸುವಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ನಾಗರಾಜ್ ಕರ್ಪೂರ್ ಅವರು, ಇವರು ಒಬ್ಬ ಕೆಮಿಕಲ್ ಇಂಜಿನಿಯರ್ ಆಗಿ ಒಂದು ರಾಜಕೀಯ ಜೀವನಕ್ಕೆ ಬರ್ತಾರೆ. ತಮ್ಮ ರಾಜಕೀಯ ಜೀವನದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಏನಪ್ಪ ಅಂದರೆ ಒಂದು ಲೋಕಸಭೆಯ ಮುಂಬರುವ ಒಂದು 2024ನೇ ಲೋಕಸಭೆ ಚುನಾವಣೆಯ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಮತ್ತು ಪಕ್ಷಕ್ಕೆ ಈಗಾಗಲೇ ಒಂದು ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಒಂದು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಭಾರತೀಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಒಂದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರಿಗಾಗಿರ್ಬೋದು, ಭಾರತೀಯ ಜನತಾ ಪಾರ್ಟಿಯ ಒಂದು ಅನೇಕ ವರಿಷ್ಠರಿಗೆ ನಾಯಕರಿಗೆ ಈಗಾಗಲೇ ಒಂದು ಅವಕಾಶವನ್ನು ಕಲ್ಪಿಸುವುದಾಗಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಪಾಲ್ಗೊಳ್ಳಲು ಕಣಕ್ಕಿಳಿಯಲು ನನಗೊಂದು ಅವಕಾಶ ಕಲ್ಪಿಸಿ ಎನ್ನುವಂಥ ಮನವಿಯನ್ನು ಈಗಾಗಲೇ ವರಿಷ್ಠರಿಗೆ ನೀಡಿದ್ದಾರೆ. ಒಂದು ವೇಳೆ ಅವಕಾಶ ಕೊಟ್ಟರೆ ನಾನು ಕೂಡ ಕಣಕ್ಕಿಳಿತೀನಿ ಅಂತಕ್ಕಂಥದ್ದು ಒಂದು ಪ್ರಬಲ ಮಾತು ನಾಗರಾಜ್ ಕರ್ಪೂರ್ ಅವರದ್ದಾಗಿದೆ. ಇದಿಷ್ಟು ಇವತ್ತೇನಪ್ಪ ಅಂದರೆ ನಾವು ನಾಗರಾಜ್ ಕರ್ಪೂರ್ ಅವರೊಂದಿಗೆ ಜೋಡಿಸ್ಕೊಂಡಿದ್ದೇವೆ. ನಾಗರಾಜ್ ಕರ್ಪೂರ್ ಅವರು ಬಂದಿರತಕ್ಕಂಥ ಉದ್ದೇಶ ಮಹಾಗೌಗೆ ಅವರ ಅಜ್ಜ ಆಗಿರ್ತಕ್ಕಂಥ ಒಂದು ಕ್ರಾಂತಿ ವೀರರು ಹಾಗೂ ಸ್ವತಂತ್ರ ಹೋರಾಟಗಾರರು ಆಗಿರ್ತಕ್ಕಂಥ ಒಂದು ಚಂದ್ರಶೇಖರ್ ಪಾಟೀಲ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿಂದ ಬಂದಿದ್ದಾರೆ. ಏನೇನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಆ್ಯಂಡ್ ಬೀದರ್ ಮೂಲದ ಒಂದು ನಾಗರಾಜ್ ಕರ್ಪೂರ್ ಅವರಿಗೂ ಮಹಾಗೌನ ಚಂದ್ರಶೇಖರ್ ಪಾಟೀಲ್ ಅವರಿಗೂ ಏನು ಸಂಬಂಧ ಎನ್ನುವಂಥದ್ದನ್ನು, ಏನೆಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಇಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ. ये पाटिल इतने सखी और इतने सखावत आदमी थे जो कर्नाटक का कोई आदमी ऐसा पैदा नहीं होगा। महागांव में जो पैदा हुए, बहुत लायक आदमी, गरीबों का दाता और हमदर्दी था। पाटिल साहब का जितना भी तारीफ करो कम है।
ಇವತ್ತು ಒಂದು ಸ್ವತಂತ್ರ ಹೋರಾಟಗಾರರು, ಹೈದರಾಬಾದ್ ಕರ್ನಾಟಕ ಭಾಗದ ಸ್ವತಂತ್ರ ಹೋರಾಟಗಾರರು ಹಾಗೂ ಭಗತ್ ಸಿಂಗ್ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಒಂದು ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ ಅವರ 106ನೇ ಜಯಂತ್ಯೋತ್ಸವ ಹಿನ್ನೆಲೆಯಲ್ಲಿ ಬಹುತೇಕ ಧುರೀಣರು ಕಲಬುರಗಿ ವಲಯದ ಬಹುತೇಕ ಮುಖಂಡರು ಆ್ಯಂಡ್ ಚಂದ್ರಶೇಖರ್ ಅವರ ಅನುಯಾಯಿಗಳು ಇವತ್ತು ಒಂದು HKE ಸೊಸೈಟಿಯಲ್ಲಿ ಅಳವಡಿಸ್ತಕ್ಕಂಥ ಒಂದು ಚಂದ್ರಶೇಖರ್ ಪಾಟೀಲ್ ಅವರ ಒಂದು ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಒಂದು 106ನೆಯ ಅವರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಆಗಿರ್ತಕ್ಕಂಥ ಶಶಿ ಲಮೋಶಿ ಅವರು ಕೂಡ ಬಂದಿದ್ದಾರೆ. ಒಂದು ಸ್ವತಂತ್ರ ಹೋರಾಟಗಾರರು ಆಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ ಅವರ ಒಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಸಂದರ್ಭ ಇದು. ಸೊ ಏನು ಹೇಳ್ತಾರೆ ಅವ್ರ ಬಗ್ಗೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ ಅವರು ಅಂದಿನ ಹೈದರಾಬಾದ್ ಕರ್ನಾಟಕ ಭಾಗ ಆಗಲಿ ಅಥವಾ ಇವತ್ತಿನ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ಎತ್ತರವಾಗಿ ಬೆಳೆದಂಥ ಒಬ್ಬ ರಾಜಕಾರಣಿ. ಅವರ ಬೆಂಬಲದಿಂದ ಅಂದಿನ ಆಂಧ್ರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಇವರ ಬೆಂಬಲವನ್ನು ಪಡೆದು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಗಳಾಗಬೇಕಾದ್ರೆ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಪ್ರಮಾಣದ ಅತ್ಯಂತ ಎತ್ತರವಾದಂಥ ವ್ಯಕ್ತಿಯ ಇವತ್ತು 106ನೇ ಜನ್ಮದಿನಾಚರಣೆ. ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅವರ ಆದರ್ಶವನ್ನು, ಅವರು ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಕಟ್ಟಿ ಬೆಳೆಸಿದಂಥವರು, ಒಬ್ಬ ಸ್ವಾತಂತ್ರ್ಯ ಯೋಧರು ಮತ್ತು ಇನ್ನೂ ಕೂಡ ಅವ್ರ ಬಗ್ಗೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ಹೆಸರು ಹೇಳ್ತಾರೆ. ಅಂದರೆ ಅಂದು ಆ ಪ್ರಮಾಣದಲ್ಲಿ ಎಲ್ಲ ಒಂದು ಕಾರ್ಯದಲ್ಲಿ ಅವರು ಇನ್ವಾಲ್ವ್ಮೆಂಟ್ ಆಗಿತ್ತು. ಅದೇ ಕಾರಣದಿಂದ ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಕೂಡ ಅವ್ರ ಹೆಸರನ್ನು ಇಟ್ಟಿದ್ದಾರೆ. ನಮ್ಮಲ್ಲಿ ಕೂಡ ಈ ಹಾಸ್ಟೆಲನ್ನು ಅವ್ರ ಹೆಸರನ್ನು ಇಟ್ಟಿದ್ದಾರೆ. ಅವರು ಒಂದು ರೀತಿಯಿಂದ ವೀರೇಂದ್ರ ಪಾಟೀಲ್ ಅವರಿಗೂ ಕೂಡ ಮೆಂಟರ್ ಅಂತ ಹೇಳ್ತಾರೆ. ವೀರೇಂದ್ರ ಪಾಟೀಲ್ ಅವರು ನನಗೆ ಗೊತ್ತಿದ್ದಂತೆ ಅವರು ಗ್ರ್ಯಾಜುಯೇಟ್ ಆಗಿ ಇಲ್ಲಿ ಗುಲ್ಬರ್ಗಕ್ಕೆ ಬಂದಾಗ ಅವ್ರು ಎಲ್ಲೋ ವಾಪಸ್ ಅವ್ರ ಊರಿಗೆ ಹೊರಟಿದ್ರು. ಅವ್ರಿಗೆ ವೀರೇಂದ್ರ ಪಾಟೀಲ್ ಅವ್ರಿಗೆ ಕರೆಸಪ್ಪ, ಅವ್ರ ಹೆಸರಿಂದ ನಾಮಿನೇಷನ್ ಹಾಕಿ ಅವ್ರಿಗೆ ನಿಲ್ಲಿಸ್ಬೇಕು ಅಂಥೇಳಿ ಜಬರ್ದಸ್ತಿ ಮಾಡಿ ಅವ್ರಿಗೆ ರಾಜಕಾರಣಕ್ಕೆ ತಂದು ಇವತ್ತು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಗಳಾದ್ದಾರೆ. ಆ ಪ್ರಮಾಣದ ಅನೇಕ ನಾಯಕರಿಗೆ ಅವರು ಮೆಂಟರಾಗಿ, ಮಾರ್ಗದರ್ಶಕರಾಗಿ ಈ ಭಾಗದ ಅತ್ಯಂತ ಮಹಾನ್ ವ್ಯಕ್ತಿ ಅಂತಂದು ಹೇಳ್ಬೋದು. ನನ್ನ ಒಂದು ಅದೃಷ್ಟ, ನನ್ನ ಒಂದು ಸಂತೋಷ ಏನಂತಂದರೆ ನಮ್ಮ ಮನೆತನಕ್ಕೆ, ನಮ್ಮ ಅಜ್ಜವ್ರ ಜೊತೆಗೂ ಅಷ್ಟೇ ನಿಕಟವಾದಂಥ ಒಂದು ಸಂಬಂಧ ಅವ್ರ ಜೊತೆಗಿತ್ತು, ಚಂದ್ರಶೇಖರ್ ಪಾಟೀಲ್ ಅವ್ರ ಜೊತೆಗಿತ್ತು. ಅವ್ರ ಕುಟುಂಬದವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಒಂದು ಹೆಸರನ್ನು ತಗೊಂಡ್ರೆ ಇವತ್ತಿಗೂ ಕೂಡ ನಮ್ಮ ಭಾಗದ ಎಲ್ಲ ರಾಜಕಾರಣಿಗಳು ಒಬ್ಬ ಆದರ್ಶ ವ್ಯಕ್ತಿ ಅಂತದಂದು ಹೇಳ್ತಾರೆ. ಅವರ ಒಂದು ಜನ್ಮದಿನಾಚರಣೆ ದಿನ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ. ಮತ್ತು ಅವ್ರ ಆದರ್ಶಗಳನ್ನು ನಾವೆಲ್ಲರ ಪಾಲನೆ ಮಾಡೋಣ. ಅವ್ರ ಥರನೇ ಒಂದು ನಾವು ಕೂಡ ಆ ಆದರ್ಶನ ಇಟ್ಕೊಂಡು ದೇಶಕ್ಕೆ ಮತ್ತು ಈ ಭಾಗಕ್ಕೆ ಒಳ್ಳೆಯದನ್ನು ಮಾಡೋಣ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು 25 ಜನವರಿ 2024 ತಾರೀಕು ಇವತ್ತಿನ ದಿವಸ ಚಂದ್ರಶೇಖರ್ ಪಾಟೀಲ್ ಕಾಕೋರ್ ಹುಟ್ಟಿದ ಹಬ್ಬ ಅದ. ಇವತ್ತು ನಾವು ಏನದ ಅಂತಂದ್ರೆ ತಿಳ್ಕೊಬೇಕಾದ್ರೆ, ಹಿಸ್ಟ್ರಿ ತಿಳ್ಕೊಬೇಕಾದ್ರೆ ಇವತ್ತೇನದ ಅಂದ್ರೆ ಅವರು ಒಬ್ಬರು ಸ್ವತಂತ್ರ ಹೋರಾಟಗಾರರು. ಇದು ಏನದ ಅಂತಂದ್ರೆ ನಿಜಲಿಂಗಪ್ಪರು ಈ ಟೈಮ್ನಲ್ಲಿ ಅವ್ರು ಇದ್ದರು. ನಾವು ಯಾಕೆ ಇದು ಮಾಡ್ಲಿಕ್ಕತ್ತಿದ್ದೇವೆ ಅಂತ 6 ವರ್ಷಲಿಂತಂದ್ರೆ ಇಲ್ಲಿ ಚಂದ್ರಶೇಖರ್ ಪಾಟೀಲ್ ಅವ್ರದ್ದು ಏನದ ಅಂದ್ರೆ HK ಸೊಸೈಟಿಗೂ ಕೊಡುಗೆ ಅದ. ಇದು ಏನದ ಒಬ್ಬರ್ಲಿಂತ ಆಗಿಲ್ಲ, ಎಲ್ಲರ್ಲಿಂತನೂ ಆಗಿದೆ. ಇವತ್ತು ಅವರು ಒಬ್ಬರು ಏನದ ಅಂದ್ರೆ ಈ ಸೊಸೈಟಿ ಕಟ್ಟಬೇಕಾದ್ರೆ ಅವರು ಒಂದು ಪಿಲ್ಲರ್ ಇದ್ದರು. ಇವತ್ತೇನದ ಅಂದ್ರೆ ಇವತ್ತು ದಿನ ಏನದ ಅಂತಂದ್ರೆ ವೋಟರ್ಸ್ ಡೇ ಅದ. ಇವತ್ತು ವೋಟರ್ಸ್ ಡೇ ಅದ. ಇಂಥ ದಿನದಲ್ಲಿ ಅವರು ಹುಟ್ಟಿದ್ದಾರೆ. ಭಾಳಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನು ನಮ್ಮ ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಮಾಡಿದ್ದಾರೆ. ಇವತ್ತೇನದ ಅಂತಂದ್ರೆ ನಾವು ಹೆಮ್ಮೆಲೆ ಅಂತ ಹೇಳ್ಕೊಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಚಂದ್ರಶೇಖರ್ ಪಾಟೀಲರು ಇವತ್ತು ನಮಗೆ ಏನದ ಅಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಕೊಡುಗೆನೂ ಕೊಟ್ಟಿದ್ದಾರೆ, ಪ್ಲಸ್ ಹೈದರಾಬಾದ್ ಶಿಕ್ಷಣ ಸಂಸ್ಥೆಗೂ ಕೊಡುಗೆ ಕೊಟ್ಟಿದ್ದಾರೆ. ಇದೊಂದು ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆದರಣೀಯ ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ ಅವರು ಕಳೆದ ದಶಕದ 60ನೇ ದಶಕದ
ಒಬ್ಬ ಅತ್ಯಂತ ಶಕ್ತಿಶಾಲಿ ರಾಜಕಾರಣಿ. ಅದಕ್ಕೂ ಮುಂಚೆ ಈ ಭಾಗದ ಮುಕ್ತಿಯ ಸಂಘರ್ಷದ ಒಬ್ಬ ಶ್ರೇಷ್ಠ ಹೋರಾಟಗಾರರು. ಬದುಕಿನುದ್ದಕ್ಕೂ ಧೈರ್ಯ ಮತ್ತು ಸಾಹಸ ಮತ್ತು ಕೊಟ್ಟ ಮಾತಿಗೆ ನಡೆದುಕೊಳ್ಳುವುದು ಇದು ಅವರ ಬದುಕಿನ ಧಾಟಿಯಾಗಿತ್ತು. ರಾಜಕೀಯದಲ್ಲಿ ಬಂದ ಮೇಲೇನೂ ಸಹ ಕಾಂಗ್ರೆಸ್ಸದ ಈ ಭಾಗದ ಶ್ರೇಷ್ಠ ನಾಯಕರಾಗಿ ಅನೇಕ ವ್ಯಕ್ತಿಗಳನ್ನು ಬೆಳೆಯುವುದರಲ್ಲಿ ಅವರದೊಂದು ಸಿಂಹಪಾಲು ಇದೆ. ಇಡೀ ಕರ್ನಾಟಕ ರಾಜ್ಯಕ್ಕೇ ಉತ್ತಮ ಆಡಳಿತಗಾರರೆಂದು ಹೆಸರು ಪಡೆದಿರ್ತಕ್ಕಂಥ ಶ್ರೀ ವೀರೇಂದ್ರ ಪಾಟೀಲರಿಗೆ ಒಂದು ಬಲಗೈಯಾಗಿ ಅವತ್ತು ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಹಕಾರ ನೀಡಿದವರು ಸಹ ಶ್ರೀ ಮಹಾಗಾಂವ್ ಚಂದ್ರಶೇಖರ್ ಪಾಟೀಲ್ ಅವರಿದ್ದಾರೆ. ನಾಡು ಯಾವಾಗಲೂ ಸಂಕಟದಲ್ಲಿದ್ದಾಗ ಅಂಥ ಕೆಚ್ಚದೆಯ ನಾಯಕರನ್ನು ಬಯಸ್ತಾರೆ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ರಾಜಕೀಯ ಕ್ಷೇತ್ರದಲ್ಲಿ ಆ ರೀತಿಯ ಕೆಚ್ಚದೆಯ ನಾಯಕರ ಕೊರತೆ ಅಭಾವದಲ್ಲಿದೆ. ಅದನ್ನು ತುಂಬಿಕೊಳ್ಳಲಿಕ್ಕೆ ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ ಅವರ ಬದುಕು ಒಂದು ದೊಡ್ಡ ಆದರ್ಶವಾಗಲಿ. ಈ ಭಾಗ ಮತ್ತೊಮ್ಮೆ ಸಮೃದ್ಧಿ ಭಾಗವಾಗಿ ನಾಡು ನುಡಿ ದೇಶ ಜನಾಂಗಕ್ಕೆ ಈ ಕಲ್ಯಾಣ ಕರ್ನಾಟಕ ಪ್ರದೇಶ ಅಂತ ಇವತ್ತು ನಾವು ಕರಿತೀವಿ, ಅದೊಂದು ಆದರ್ಶ ಪ್ರದೇಶವಾಗಲಿ. ಆ ದಿಕ್ಕಿನಲ್ಲಿ ಅವರ ಬದುಕು ಒಂದು ದೊಡ್ಡ ಬೆಳಕಿನ ಕಿಡಿ ಆಗಲಿ ಅಂತ ಈ 106ನೇ ಹುಟ್ಟುಹಬ್ಬದ ನಿಮಿತ್ತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ.